చెప్పండి అట్లా ఓం శ్రీ గురుభ్యో నమః. ಇವತ್ತು ಅಮ್ಮ ಜನ್ಮದಿನೋತ್ಸವ 93 ವರ್ಷ ಆಗಿದೆ. ಇವತ್ತು ಅಮ್ಮ ಮಾಡ್ಕೊಂಡಾರೆ. ಮಹಾತ್ಮರೆಲ್ಲ ಲೋಕ ಕಲ್ಯಾಣಕ್ಕಾಗಿ ಜಗತ್ತಿಗೆ ಬರ್ತಾರೆ. ರಾಮಳ ಹಂಗೆ ಬಂದಾನ, ಶ್ರೀಕೃಷ್ಣ ಹಂಗೆ ಬಂದಾನ, ಬಸವಾದಿ ಸೇನುಲ ಹಂಗೆ ಬಂದಾರ. ಜಗತ್ತು ಕಲ್ಯಾಣ ಮಾಡಲಿಕ್ಕೆ ಅವ್ರು ಬರ್ತಾರೆ. ಪರಮಾತ್ಮ ಆದೇಶ ಪ್ರಕಾರ ಭೂಮಿ ಮೇಲೆ ಬಂದು ಎಲ್ಲರಿಗೆ ಭಕ್ತರಿಗೆಲ್ಲ ಜನರಿಗೆಲ್ಲ ಒಳ್ಳೆಯ ಸಂಸ್ಕಾರ ಕೊಡಿಸಿ ಹೋಗ್ತಾರೆ. ಆ ಸಂಸ್ಕಾರದಾಗ ನಾವು ಇರುತ್ತೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ತದೆ. ಅಮ್ಮವರು ಅಹಿಂಸೋ ಪರಮೋ ಧರ್ಮ ತತ್ವ ಹಿಡಿದಾರೆ. ಆ ತತ್ವರು ಎಲ್ಲರೂ ತಗೊಂಡು ಉದ್ಧಾರಕ್ಕಾಗಬೇಕಂದ್ರೆ ನಮಗೆ ಆಶ್ರಮ ಉದ್ದೇಶ, ಅಮ್ಮನವರ ಆದೇಶ ಎಲ್ಲ ಆ ಪ್ರಕಾರ ನಡ್ಕೊಂಡು ಎಲ್ಲರೂ ಜನ್ಮ ಪಾವನ ಮಾಡಿಕೊಂಡು ನಾವು ಹೇಳ್ತಾ ಇದ್ದೀವಿ. ಈ ಕೂಲಿ ಕೊಯ್ಯೋದು ಪ್ರಾಣ ಹಿಂಸ ಮಾಡಿದೆಲ್ಲ ಅಮ್ಮವರಿಗೆ ಒಪ್ಪಲ್ಲ, ಪಾಪ ಅಂತಾರೆ. ಪ್ರಾಣ ಹಿಂಸೆ అనేది ಬಂದ್ ಮಾಡಬೇಕಂತಾರೆ ಅಮ್ಮವರು. ದೇವ್ರ ಹೆಸರು ಮೇಲೆ ಕೊಯ್ಬಿಡೋದು, ಅದಕ್ಕೆ ತಿನ್ಬಿಡೋದು, ಅದೆಲ್ಲ ತಿಂತೆ ಪಾಪ ಆಗ್ತದೆ. ಅದು ಜನ್ಮಕ್ಕೆ ಮళ్ళీ ಅವರು ಕೂಡ ಆ ಜನ್ಮಕ್ಕೆ ಹೋಗ್ತಾರೆ. ಅದ್ರ ಬಗ್ಗೆ ಪ್ರಾಣ ಹಚ್ಚೆ ಮಾಡಬಾರ್ದು ನಮ್ಮವರು ಖಂಡಿತವಾಗಿ ಹೇಳ್ತಾರೆ. ಅಮ್ಮವರು ಮನಸ್ಥಳದಲ್ಲಿ ಶ್ರೀಗಂಧ ತಾಲೂಕದಲ್ಲಿ ಹುಟ್ಟಿಬಿಟ್ಟು ನಮ್ಮಂಥ ಪುಣ್ಯವಂತರು ಎಲ್ಲರೂ ಪುಣ್ಯವಂತರಾಗಿ ಉದ್ಧಾರ ನಮ್ಮ